ಕಿಡ್ನ್ಯಾಪ್ ಕೇಸ್ನಲ್ಲಿ ರೇವಣ್ಣಗೆ ಜಾಮೀನು, ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್, ಬೆಂಬಲಿಗರಿಂದ ನಾಡದೇವಿಗೆ 101 ಈಡುಗಾಯಿ. ಕಿಡ್ನ್ಯಾಪ್ ಸಂತ್ರಸ್ತೆ ವಿಡಿಯೋ ಬೆನ್ನತ್ತಿದ ಎಸ್ಐಟಿ, ಮರು ಹೇಳಿಕೆ ಪಡೆಯಲಿರೋ ತನಿಖಾ ತಂಡ, ಮಹಿಳೆಯಿಂದ ಮತ್ತೆ ಸಂಕಷ್ಟಕ್ಕೆ ಗುರಿಯಾಗ್ತಾರಾ ರೇವಣ್ಣ? ಮಹಾ ಸಿಎಂ ಹೇಳಿಕೆ ಬೆನ್ನಲ್ಲೇ ಅಲರ್ಟ್, ತಮ್ಮ ಶಾಸಕರ ಮೇಲೆ ಕಣ್ಣಿಟ್ಟ ಕಾಂಗ್ರೆಸ್, ಬಿಜೆಪಿ ಸಂಪರ್ಕಕ್ಕೆ ಹೋಗದಂತೆ ಮೆಸೇಜ್ ಪಾಸ್. ಮಳೆ ಬಂದ ಸಂಭ್ರಮದಲ್ಲಿ ಒಂದಷ್ಟು ನೋವು, ಚಾಮರಾಜಪೇಟೆಯಲ್ಲಿ ಮನೆಗೆ ನುಗ್ಗಿದ ನೀರು, ನಿಪ್ಪಾಣಿಯಲ್ಲಿ ಓಕೆ, ರಘುಪತಿ ಭಟ್ ಬಂಡಾಯ 16ನೇ ತಾರೀಕಿಗೆ ನಾಮಪತ್ರ ಸಲ್ಲಿಸ್ತೇನೆ, ನನಗೆ ಅನ್ಯಾಯವಾಗಿದೆ. ಈಶ್ವರಪ್ಪ ನಂತರ ಮತ್ತೊಬ್ಬ ರೆಬೆಲ್ ನಾಯಕ. ವಾರಣಾಸಿ ಚುನಾವಣಾ ಕಣಕ್ಕೆ ನಮೋ ಎಂಟ್ರಿ, ಕರ್ಮಭೂಮಿಯಲ್ಲಿ ಲೋಕ ಸಮರಕ್ಕೆ ರಣಕಹಳೆ, ಬೆಳಗ್ಗೆ 11ರ ಶುಭ ಗಳಿಗೆಯಲ್ಲಿ ಮೋದಿ ನಾಮಪತ್ರ. ಓಕೆ, ಪರಪ್ಪನ ಅಗ್ರಹಾರದಲ್ಲಿ ಇವತ್ತು ರಿಲೀಸ್ ಆಗ್ತಾರೆ, ಮಧ್ಯಾಹ್ನದ ವೇಳೆಗೆ ರಿಲೀಸ್ ಆಗುವಂಥ ಸಾಧ್ಯತೆ ಇದೆ. ಹಾಗೇನೆ ಹಾಸನದಲ್ಲಿ ಸಂಭ್ರಮ. ಕ್ಲೋಸ್ ತಗೊಳ್ಳಿ. ಪರಪ್ಪನ ಅಗ್ರಹಾರದಲ್ಲಿ ಮಾದೇಶ್ ಇದ್ದಾರೆ, ಹಾಸನದಲ್ಲಿ ಖುಷ್ವಂತ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಮತ್ತು ಹೋಮ್ ಮಿನಿಸ್ಟರ್ ಮನೆಯಿಂದ ಸತೀಶ್ ಅವರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಮ್ಮೆಲ್ಲ ರಿಪೋರ್ಟರ್ಸ್ ಹಾಸನದಿಂದ, ಪರಪ್ಪನ ಅಗ್ರಹಾರದಿಂದ ಮತ್ತು ಸದಾಶಿವನಗರದಿಂದ ಹೆಚ್ಚಿನ ಮಾಹಿತಿಯನ್ನು ಇವರಿಂದ ಕಲೆ ಹಾಕ್ತೀನಿ. ವೆರಿ ಗುಡ್ ಮಾರ್ನಿಂಗ್ ನಿಮಗೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಲ್ಲರೂ ಕೂಡ ಇವತ್ತು ಸಾಕಷ್ಟು ಸುದ್ದಿಗಳನ್ನು ನೀವು ಕೊಡಬೇಕಾಗಿದೆ. ಯಾವೆಲ್ಲ ಹಾಸನದಿಂದ ಸಂಭ್ರಮ ಯಾವ ರೀತಿ ಇದೆ ಅಂತೇಳಿ, ಹಾಗೆಯೇ ಪರಪ್ಪನ ಅಗ್ರಹಾರದಿಂದ ಅಲ್ಲಿ ಯಾರೆಲ್ಲ ಬಂದಿದ್ದಾರೆ ಅಂತೇಳಿ ಮತ್ತು ಹೋಮ್ ಮಿನಿಸ್ಟರ್ ಏನು ಹೇಳ್ತಾರೆ ಅಂತೇಳಿ. ಬನ್ನಿ ಈಗ ಮೊದಲನ ಸುದ್ದಿಗೆ ಗಮನ ಹರಿಸೋಣ. ಪರಪ್ಪನ ಅಗ್ರಹಾರದಿಂದ ಇಂದು ರೇವಣ್ಣ ರಿಲೀಸ್ ಆಗ್ತಾರೆ. ಇಂದು ಬೆಳಗ್ಗೆ 11 ಗಂಟೆಗೆ ರೇವಣ್ಣ ಬಿಡುಗಡೆ ಸಾಧ್ಯತೆ. ಜೈಲಿನ ಬಳಿ ಕಾರ್ಯಕರ್ತರು ಜಮಾಯಿಸುವ ಸಾಧ್ಯತೆ ಇದೆ. ಜೈಲಿನ ರಸ್ತೆಯಲ್ಲಿ ಡಿಸಿಪಿ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. 2 ಜನ ಎಸಿಪಿ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಮತ್ತು 7 ಜನ ಇನ್ಸ್ಪೆಕ್ಟರ್ ಸೇರಿದಂತೆ 250 ಸಿಬ್ಬಂದಿಯಿಂದ ಭದ್ರತೆಯನ್ನು ಒದಗಿಸಲಾಗಿದೆ. ಇಂದು ಬೆಳಗ್ಗೆ 11 ಗಂಟೆಗೆ